ರಾಜ್ಯದಲ್ಲಿರ್ತಕ್ಕಂಥ ಈಗ 2 ವರ್ಷ ತುಂಬ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಬೇಜವಾಬ್ದಾರಿ ಸರ್ಕಾರ ಮತ್ತೆ ತನ್ನ ಚಾಳಿಯನ್ನು ಬಿಟ್ಟಿಲ್ಲ. ಮತ್ತೆ ಬೆಲೆ ಏರಿಕೆಯ ಬಿಸಿಯನ್ನು ಜನರಿಗೆ ದಿನನಿತ್ಯದ ಕಸಬಾಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರದ್ದು ಬೆಲೆ ಏರಿಕೆ ಅನ್ನೋದು ದಿನನಿತ್ಯದ ಕಸಬೀಗ ಅವ್ರಿಗೆ. ಒಂದು ಕಡೆ ಖಜಾನೆ ಖಾಲಿ, ಬಡ್ಜೆಟ್ ಡಿಫಿಷಿಯೇಟ್ ಬಡ್ಜೆಟ್ಟು, ಸಂಬಳ 2 ತಿಂಗಳಿಗೊಂದು ಸರಿ ಸಂಬಳ, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಪಾಪ ಪುಣ್ಯಾತ್ಮ ನರೇಂದ್ರ ಮೋದಿ ಆ ಜನೌಷಧಿಯನ್ನು ಎಲ್ಲ ಕಡೆ ಪ್ರಾರಂಭ ಮಾಡಿ ಆಸ್ಪತ್ರೆಗಳಲ್ಲಿ 40% 50%ಗೆ ಜನೌಷಧಿ ಸಿಕ್ತು ಬಡವರಿಗೆ ಹೆಲ್ಪ್ ಆಗಬೇಕು ಅಂತ ಮಾಡಿದರು. ಅದಕ್ಕೂ ಈಗ ಎಳ್ಳು ನೀರು ಬಿಟ್ಬಿಟ್ಟಾರೆ. ಮತ್ತು ಆಸ್ಪತ್ರೆಗಳೆಲ್ಲ ಔಷಧಿಗಳ ಸಿಗದೇ ಇರೋವಂಥ ಪರಿಸ್ಥಿತಿ. ಈಗ ಮತ್ತೆ ಆಲ್ಕೋಹಾಲ್ ರೇಟು 3ನೇ ಬಾರಿನೂ ಅನಿಸುತ್ತೆ, ಬಿಯರ್ ರೇಟು 3ನೇ ಬಾರಿ ಏರಿಕೆ ಮಾಡಿದ್ದಾರೆ. ಈಗ ಒಂದೊಂದು ಬಾಟ್ಲಿಂಗ್ ಆಫ್ ಲಿಕ್ಕರ್ ಇದ್ರದ್ದು 1 ಲಕ್ಷ ಇದ್ದಿದ್ದು ಪರ್ ಆ್ಯನಮ್ 1 ಲಕ್ಷ ಇದ್ದಿದ್ದು 2 ಲಕ್ಷ ರೂಪಾಯಿ ಮಾಡಿದ್ದಾರೆ. ಮೊದಲು 1 ಲಕ್ಷ ಇತ್ತು. 100% ಟ್ಯಾಕ್ಸೇ ಎಲ್ಲ ಹೇಳ್ತಾ ಇರೋದು. ಇಲ್ಲೇ ಹೇಳಿದಲ್ಲ, ಕರ್ನಾಟಕ ಟ್ಯಾಕ್ಸೇಷನ್ದು ಟ್ಯಾಕ್ಸ್ 1 ಲಕ್ಷ ಇದ್ದಿದ್ದು 2 ಲಕ್ಷ ಮಾಡಿದ್ದಾರೆ. ಅದೇ ರೀತಿ ಇನ್ಕ್ರೀಸ್ ಆಫ್ ಬ್ರೀವರಿ ಲೈಸೆನ್ಸ್ 27 ಲಕ್ಷ ಇದ್ದಿದ್ದು 54 ಲಕ್ಷ ಆಗಿದೆ ಪರ್ ಆ್ಯನಮ್. ಅದೇ ರೀತಿ IML ಡಿಸ್ಟಿಲರಿ ಲೈಸೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ 45,000 ಇದ್ದಿದ್ದು 90,000 ಮಾಡಿದ್ದಾರೆ. ಅದು ಡಬಲ್ 100% ರೈಸ್ ಮಾಡಿದ್ದಾರೆ. ಲೈಸೆನ್ಸ್ ಅಮೌಂಟ್ ಬಲ್ಕ್ 30,000 ಇದ್ದಿದ್ದು 3 ಲಕ್ಷ ಮಾಡಿಬಿಟ್ಟಿದ್ದಾರೆ. 1000%. 30,000 ಇದ್ದಿದ್ದು 3 ಲಕ್ಷ, 1000% ಇನ್ಕ್ರೀಸ್. ಇತಿಹಾಸದಲ್ಲಿ ಯಾವುದೇ ಸರ್ಕಾರ 1000% ಇನ್ಕ್ರೀಸ್ ಮಾಡಿರೋದು ಇತಿಹಾಸನೇ ಇಲ್ಲ. ಆ ಇತಿಹಾಸನೂ ಸಿದ್ದರಾಮಯ್ಯನವರು ಮುರಿದಿದ್ದಾರೆ ಇವತ್ತು. ಈ ಥರ ಲಿಕ್ಕರ್ಗೆ ಸಂಬಂಧಪಟ್ಟಂತೆ ಏರಿಕೆ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ದಾರೆ, ಕುಡಿಯೋರನ್ನ ಬೆಲೆ ಏರಿಕೆ ಮಾಡಿಬಿಟ್ರೆ ಕುಡಿಯೋರು ಕಡಿಮೆ ಆಗಿದ್ದಾರೆ ಅಂತ. ಸಿದ್ದರಾಮಯ್ಯ ಕಿಂಡಲ್ ಮಾಡಿದಾರೋ ಅಥವಾ ನಿಜವಾಗೂ ಅವ್ರಿಗೆ ಗಾಂಧಿ ದಿನನಿತ್ಯ ಗಾಂಧಿದೊಂದು ಶ್ಲೋಕ ಹೇಳ್ತೀರಿ ಅಂತ ಹೇಳ್ತಾರೆ, ಏನು ವರ್ಡು ಒಂದು ರೀತಿ ಗಾಂಧೀಜಿಗೆ ಅವಮಾನ ಮಾಡಿದಾರೋ ಅರ್ಥ ಆಗ್ತಾ ಇಲ್ಲ. ಈಗ ಲಿಕ್ಕರ್ ಜಾಸ್ತಿ ಮಾಡಿರೋದ್ರಿಂದ ಕಳ್ತನ ಜಾಸ್ತಿ ಆಗ್ತತೆ. ಯಾರು ಬಡವರು ಪಾಪ ಕಡಿಮೆ ರೇಟ್ ಅಂತ ಕುಡಿತಾ ಇದ್ರು, ಈಗ ಬೇರೆ ದಾರಿ ಏನಿದೆ? ನಾವು ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀರಿ, ಸ್ಯಾನಿಟರಿ ಮ್ಯಾನ್ಹೋಲ್ಗಳೇ ಕದ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪಾರ್ಕಲ್ಲಿ ನೀವು ಫೌಂಟೇನ್ದು ಇದು ಟ್ಯಾಪ್ ಹಾಕಿರ್ತೀರಿ ಬ್ರಾಸ್ದು, ಒಂದು ಬಿಡಲ್ಲ. ಆ ಪರಿಸ್ಥಿತಿ. ಈಗಿನ ಗೇಟ್ಗಳು ಹೊತ್ಕೊಂಡು ಹೊರಟೋತಾರೆ. ಇನ್ನು ಗೇಟು ಕಾಂಪೌಂಡ್ ಏನು ಬಿಡಲ್ಲ. ಇದರಿಂದ ಕಳ್ತನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತೈತಿ. ಏಕಾಏಕಿ ಅಂದರೆ ಯಾರು ಕೇಳೋರಿಲ್ಲ. ಈ ಲಿಕ್ಕರ್ ಸಂಬಂಧಪಟ್ಟಂತೆ ಅವ್ರದ್ದೇನು ಅಸೋಸಿಯೇಷನ್ ಇಲ್ಲ. ಅಸೋಸಿಯೇಷನ್ ಇದ್ದರೆ ಸಿದ್ದರಾಮಯ್ಯನವರೇ ಮಾಡಬೇಕಾದದ್ದು ಒಂದು ಅಸೋಸಿಯೇಷನ್, ಲಿಕ್ಕರ್ ಅಸೋಸಿಯೇಷನ್. ಈ ಥರ ತೊಗಲಕ್ ದರ್ಬಾರು. ಬೆಲೆ ಏರಿಕೆ ಅಂತೂ ತೊಗಲಕ್. ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸಲ್ಲು, ಸ್ಟ್ಯಾಂಪ್ ಡ್ಯೂಟಿ, ಡೆತ್ ಸರ್ಟಿಫಿಕೇಟು, ಹುಟ್ಟಿದ್ರು ಟ್ಯಾಕ್ಸು, ಸತ್ರೂ ಅದಕ್ಕೂ ಸರ್ಟಿಫಿಕೇಟ್ ತಗೊಳಕ್ಕೂ 100% ಜಾಸ್ತಿ ಮಾಡಿಬಿಟ್ಟಿದೆ.
ಸಿದ್ದರಾಮಯ್ಯ ಏನು ಹೇಳಿದ್ದು, ನಾವು 5 ಪಂಚ ಗ್ಯಾರಂಟಿ ಕೊಡ್ತೀರಿ, ಯಾವುದೇ ಟ್ಯಾಕ್ಸನ್ನು ನಾವು ಜನರ ಮೇಲೆ ಹಾಕಲ್ಲ ಅನ್ನೋ ಒಂದು ಪ್ರಮಾಣ ಮಾಡಿ ಅವರ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿ ಬಂದಂಥವ್ರು. ಈಗ ದಿನನಿತ್ಯ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ.